ಸ್ನೇಹಿತರೆ, ಮಸ್ತ್ ಮಾತಿಗೆ ಸ್ವಾಗತ. ನಾನು ಗೀರ್ವಾಣಿ ಮಾತಾಡ್ತಿರೋದು. ರಿಜೆಕ್ಷನ್, ತಿರಸ್ಕಾರ ಅಂದರೆ ಇನ್ನೊಬ್ಬರು ನಮ್ಮ ಒಪ್ಕೊಳ್ಳದೆ ಇರೋದು, ನಮ್ಮನ್ನು ಅವರಲ್ಲೊಬ್ಬರು ಅಂದ್ಕೊಳ್ಳದೆ ಇರೋದು, ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಇರೋದು. ಇದು ಆಫೀಸಲ್ಲಿ ಆಗ್ಬೋದು, ಹೊಸ ಊರಲ್ಲಿ ಆಗ್ಬೋದು, ಹೊಸದಾಗಿ ಮದುವೆ ಆಗಿ ಹೋಗೋ ಹೆಣ್ಮಕ್ಳಿಗೆ ಆಗ್ಬೋದು, ಹೊಸದಾಗಿ ಸ್ಕೂಲು ಕಾಲೇಜಿಗೆ ಸೇರಿದಾಗ ಆಗ್ಬೋದು, ಯಾರಿಗೆ ಎಲ್ಲಿ ಬೇಕಿದ್ರೂ ರಿಜೆಕ್ಷನ್ ಅನುಭವಕ್ಕೆ ಬರ್ಬೋದು. ನದಿಯನ್ನ ತನ್ನೊಳಗೆ ಸೇರಿಸ್ಕೊಳ್ಳುವಾಗ ಆರಂಭದಲ್ಲಿ ಸಮುದ್ರನೂ ಅದನ್ನು ರಿಜೆಕ್ಟ್ ಮಾಡುತ್ತೆ. ಸಮುದ್ರವನ್ನು ಸೇರುವಾಗ ನದಿ ಸುಮಾರು ದೂರದವರೆಗೆ ಸಮುದ್ರದೊಳಗೆ ಸಪರೇಟ್ ಆಗಿ ಹರಿತಾ ಇರುತ್ತೆ. ನೋಡಿದ್ದೀರಾ? ನದಿಯ ಬಣ್ಣ ನೀಲಿ ಇದ್ರೆ ಸಮುದ್ರದ ಬಣ್ಣ ಕಂದಾಗಿರುತ್ತೆ. ನಿಧಾನ ಹೋಗ್ತಾ ಹೋಗ್ತಾ ನದಿ ಸಾಗರವನ್ನ ಸೇರಿಬಿಡುತ್ತೆ. ಕಡಲು ತನ್ನ ಸೇರಿಸ್ಕೊಳ್ಳಲ್ಲ ಅಂತ ನದಿ ಸುಮ್ಮನಿದ್ದು ಬಿಟ್ಟಿದ್ರೆ ಹಾಗಾಗಲ್ಲ. ನಿರಂತರವಾದ ಪ್ರಯತ್ನ ಎನ್ನುವುದು ನೇಚರ್ನಲ್ಲೇ ಇದೆ. ಜೊತೆಗೆ ತಿರಸ್ಕಾರ ಎನ್ನುವುದು ಕೂಡ ನೇಚರ್ನಲ್ಲೇ ಇದೆ. ಇನ್ನು ಮನುಷ್ಯಂಗೆ ಹೃದಯ ಇರುತ್ತಾ? ಯಾರಾದರೂ ನಮ್ಮ ರಿಜೆಕ್ಟ್ ಮಾಡಿದ್ರೆ ತುಂಬಾ ಹರ್ಟ್ ಆಗುತ್ತೆ. ನಾವು ನಮ್ಮ ಆತ್ಮಗೌರವನೇ ಕಳ್ಕೊಳ್ಳೋ ಚಾನ್ಸ್ ಇರುತ್ತೆ. ನಾವು ವರ್ತ್ಲೆಸ್ ಅನ್ಕೋತೀವಿ. ಹಾಗಾದ್ರೆ ಬೇರೆಯವರು ನಮ್ಮ ತಿರಸ್ಕಾರ ಮಾಡಿದಾಗ ಏನ್ ಮಾಡ್ಬೇಕು? ಒಂದು, ನಾನಾಗ್ಲೇ ಹೇಳಿದ ಹಾಗೆ ನದಿ ಸಾಗರವನ್ನ ನೆನಪಿಸ್ಕೋಬೇಕು. ಇನ್ನೊಂದೇನ್ ಗೊತ್ತಾ? ನದಿ ಏನೋ ಸಾಗರವನ್ನ ಸೇರ್ಬಿಡ್ತು, ಇರೋದೊಂದೇ ಸಮುದ್ರ. ನದಿ ಸಾಗರವನ್ನ ಸೇರೋದು ತುಂಬಾನೇ ನ್ಯಾಚುರಲ್. ಆದ್ರೆ ನಾವು ಮನುಷ್ಯರು ಹಾಗಲ್ವೇ? 700 ಕೋಟಿ ಜನ ಇದ್ದೀವಿ, 700 ಕೋಟಿ ತರದವರು ಇದ್ದೀವಿ. ಇಲ್ಲಿ ಎಲ್ರಿಗೂ ಸೆಟ್ ಆಗಲ್ಲ. ಯಾರಾದ್ರೂ ನಮ್ಮ ರಿಜೆಕ್ಟ್ ಮಾಡಿದಾಗ ನಾವು ಅವರಿಗೆ ಸೆಟ್ ಆಗಲ್ಲ ಅನ್ನೋದನ್ನ ಅವರು ನಮಗಿಂತ ಮೊದಲೇ ಕಂಡುಕೊಂಡ್ರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಏನ್ ಹೇಳಿ? ಅವರು ನಮಗಿಂತ ಮೊದಲೇ ಅದನ್ನು ಕಂಡುಕೊಂಡ್ರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇವಾಗ ಎಲ್ರಿಗೂ ಅವರವರ ಫಿಟ್ಟಿಂಗ್ನ ಬಟ್ಟೆನೇ ಆಗ್ಬೇಕಲ್ವಾ? XXL ಅವರು ಅದೇ ಸೈಜಿನ ಬಟ್ಟೆನೇ ಹಾಕ್ಬೇಕಲ್ವೇ? ಇನ್ನು ಸಣ್ಣ ಇರೋರು ಎಸ್ ಅಂದ್ರೆ ಸ್ಮಾಲ್ ಸೈಜಿನ ಬಟ್ಟೆನೇ ಹಾಕ್ಬೇಕಲ್ವೇ? ಇಲ್ಲೂ ಹಾಗೇನೆ. ಅಂದಮೇಲೆ ರಿಜೆಕ್ಟೆಡ್ ಫೀಲಿಂಗ್ ಯಾಕೆ? ನಾವು ಕೂಡ ನಮ್ಮ ಸೈಜಿನ ಬಟ್ಟೆಯನ್ನೇ ಕೊಂಡ್ಕೋಬೇಕು. ನಮಗೂ ಆಯ್ಕೆಗಳಿದೆ ಅಲ್ವೇ? ಅದರ ಅರ್ಥ ನಾವು ಕೂಡ ಅವರಂತೆ ಕೆಟ್ಟದಾಗಿ ಹರ್ಟ್ ಆಗೋ ತರ ರಿಜೆಕ್ಟ್ ಮಾಡಬೇಕು ಅಂತಲ್ಲ. ನಾವು ಅವರಂತೆ ರಿಜೆಕ್ಟ್ ಮಾಡೋ ಬದಲು ದೂರ ಸರಿದು ಬಿಡಬೇಕು. ನೋ, ದಟ್ ವಾಸ್ ನಾಟ್ ಮೈ ಕಪ್ ಆಫ್ ಟೀ ಅನ್ಕೊಂಡು. ಹೋಟೆಲ್ನಲ್ಲಿ ಎಲ್ಲರ ಟೇಬಲ್ ಮೇಲಿರೋದು ನಮ್ದೇ ಫುಡ್ ಆಗಿರತ್ತಾ? ಇಲ್ಲ, ನಾವು ಆರ್ಡರ್ ಮಾಡಿದ್ದಷ್ಟೇ ನಮ್ಮ ಫುಡ್ ಆಗಿರುತ್ತಲ್ವಾ? ಕೆಲವು ಸಲ ನಾವು ಆರ್ಡರ್ ಮಾಡಿದ್ರೂ ಸಿಕ್ಕಲ್ಲ ಅಲ್ವಾ? ಇಲ್ಲೂ ಅದೇ ತರ. ಎಲ್ಲ ಮನುಷ್ಯರಿಗೂ ಸೆಟ್ ಆಗಲ್ಲ, ಬರಲ್ಲ. ಆ್ಯಂಡ್ ದಟ್ ಈಸ್ ಓಕೆ. ಹಾಗಾದ್ರೆ ಏನ್ ಮಾಡಬೇಕು ಹೀಗೆ ರಿಜೆಕ್ಟ್ ಮಾಡಿಸ್ಕೊಂಡಾಗ? ನಾರ್ಮಲಿ ಏನಾಗತ್ತೆ ಅಂದ್ರೆ, ನಾವು ಅವರಿಗೆ ಸೆಟ್ ಆಗಲ್ಲ ಎಂದು ತಿಳಿಯೋ ತನಕ ನಾವು ಕೋಪದಲ್ಲಿರ್ತೀವಿ. ಅವರು ನಮ್ಮ ತಿರಸ್ಕರಿಸ್ತಾರಲ್ಲ ಅಂತ ನಾವು ಅವರ ಅಪ್ರೂವಲ್ಗೆ ಒದ್ದಾಡ್ತೀವಿ. ಮತ್ತೆ ಟ್ರೈ ಮಾಡಿ ರಿಜೆಕ್ಟ್ ಮಾಡಿಸ್ಕೋತೀವಿ. ಅದ್ರ ಬದಲು ಅವರಿಂದ ದೂರ ಸರಿದು ನಮಗೆ ಫಿಟ್ ಆಗೋ ತರದವರ ಜೊತೆ ಇರೋದು ಬೆಟರ್ ಅಲ್ವಾ? ಸುಮ್ಮನೆ ಸರಿದು ಹೋಗ್ಬಿಡ್ಬೇಕು ಕೋಪ ತಾಪಗಳಿಲ್ದೆ. ಅದ್ರ ಜೊತೆಗೆ ನಮ್ಮ ಪಾಸಿಟಿವ್ಗಳನ್ನ ಲೆಕ್ಕ ಹಾಕಬೇಕು. ನಾವು ಯಾವ್ಯಾವುದರಲ್ಲಿ ಬೆಸ್ಟ್ ಇದ್ದೀವಿ, ನಮ್ಮ ಒಳ್ಳೆ ಗುಣಗಳೇನು, ನಮ್ಮನ್ನ ಮತ್ತಿನ್ಯಾರು ಇಷ್ಟಪಡ್ತಾರೆ, ನಮಗೆ ಇನ್ಯಾವ ಸಾಮರ್ಥ್ಯ ಇದೆ ಎನ್ನುವುದನ್ನೆಲ್ಲ ನೆನಪು ಮಾಡ್ಕೋಬೇಕು. ಪದೇ ನೆನಪು ಮಾಡ್ಕೋಬೇಕು. ಇದರಿಂದ ನಾವು ನಮ್ಮೊಳಗೆ ಹೀಲ್ ಆಗ್ತೀವಿ. ಮನಸ್ಸು ಸಮಾಧಾನಕ್ಕೆ ಬರುತ್ತೆ. ರಿಜೆಕ್ಷನ್ ಈಸ್ ನಾಟ್ ಎ ಲಾಸ್ಟ್ ಸ್ಟಾಪ್. ಆಕ್ಚುಲಿ ಇಟ್ ಈಸ್ ಅ ಫಸ್ಟ್ ಸ್ಟಾಪ್ ಫಾರ್ ಯುವರ್ ಬೆಟರ್ಮೆಂಟ್. ಸೊ ಎಲ್ಲ ನೋವುಗಳು ನಮ್ಮ ಡಿಸ್ಟ್ರಾಯ್ ಮಾಡಕ್ಕೆ ಬರಲ್ಲ, ನಮ್ಮ ಗಟ್ಟಿ ಮಾಡಕ್ಕೆ ಬರುತ್ತೆ, ನಮ್ಮ ಇನ್ನಷ್ಟು ಸ್ಕಿಲ್ಡ್ ಪರ್ಸನ್ ಮಾಡಕ್ಕೆ ಬರುತ್ತೆ. ಇಟ್ಸ್ ಓಕೆ ಟು ಬಿ ನಾಟ್ ಓಕೆ. ಏನೋ ಸರಿ ಹೋಗ್ತಾ ಇಲ್ಲ ಎನ್ನುವುದು ಓಕೆನೆ. ಲೆಟ್ ಇಟ್ ಗೋ ಅಂಡ್ ಫೈಂಡ್ ಯುವರ್ ಪರ್ಫೆಕ್ಟ್ ಡ್ರೆಸ್ ಸೈಜ್ ಅಲ್ವಾ?